सरस्वत्यास्तटे राजन् ऋषयः सत्रमासता विदर्थः समभूतेषां त्रिष्वजीशेषु को महान्. ಇಂತಹ ಸಂದರ್ಭದಲ್ಲಿ ಯಾರು ಮಾಡ್ತಾ ಇರುವಂತಹ ಸರಸ್ವತಿ ಜ್ಯೋತಿರ್ದಲ್ಲಿ ಯಾರು ಮಾಡ್ತಾ ಇರುವಂತಹ ವಿಷಯಗಳಿಗೆ ಒಂದು ಸಂದೇಹ ಬಂದ್ಬಿಡ್ತು. ಈ ವಿಷ್ಣುವಿನ ಶಿವನ ವಿಷಯವನ್ನ ಹೇಳ್ತಾ ಇದ್ದ ಹಾಗೆ ಇದನ್ನು ಪರೀಕ್ಷೆಗೆ ತಿಳಿಸ್ಬೇಕು ಅನ್ನೋ ಉದ್ದೇಶ ಬಂತು ಶುಕರಿಗೆ. ಆಗ ಯಾರು ದೊಡ್ಡವರು ತ್ರಿಮೂರ್ತಿಗಳಲ್ಲಿ ಅನ್ನುವಂತಹ ವಿಷಯದ ಬಗ್ಗೆ ಚರ್ಚೆ ಆಯ್ತು ಅನ್ನೋದನ್ನ ತಗೊಂಡು ಯಾರು ದೊಡ್ಡವರು ಎನ್ನುವುದನ್ನು ಸಹ ನಿರ್ಧಾರ ಮಾಡಿದ್ರು ಅನ್ನುವಂತಹ ವಿಷಯವನ್ನು ತಗೋತಾ ಇದ್ದಾರೆ. ಶ್ರೀಶುಕವಾಚ ಸರಸ್ವತ್ಯಾಸ್ತಟೇ ರಾಜನ್ ಋಷಯಃ ಸತ್ರಮಾಸತ ವಿದರ್ಥಃ ಸಮಭೂತೇಷಾಂ ತ್ರಿಷು ಅಧೀಶೇಷು ಕೋ ಮಹಾನ್. ರಾಜನ್ ಸರಸ್ವತ್ಯಾಃ ತಟೆ ಋಷಯಃ ಸತ್ರಂ ಆಸತ ತೇಷಾಂ ತ್ರಿಷು ಅಧೀಶೇಷು ಕಃ ಮಹಾನ್ ಇತಿ ವಿತರ್ಕಃ ಸಮಭೂ. ರಾಜನ್ ಪರೀಕ್ಷಿತನೇ ಸರಸ್ವತ್ಯಾಃ ತಟೆ ಸರಸ್ವತಿ ನದಿಯ ತೀರದಲ್ಲಿ ಋಷಯಃ ಸತ್ರಮಾಸತ ಋಷಿಗಳೆಲ್ಲರೂ ಸಹ ಸತ್ರವನ್ನು ದೊಡ್ಡ ಮಹಾಯಜ್ಞವನ್ನ ಆರಂಭಿಸೋದಕ್ಕೆ ಇಷ್ಟಪಟ್ಟು ಆ ಸಂದರ್ಭದಲ್ಲಿ ತೇಷಾಂ ಅವರಿಗೆ ತ್ರಿಷು ಅಧೀಶೇಷು ಈ 3 ಜನ ತ್ರಿಮೂರ್ತಿಗಳಲ್ಲಿ ಅಂದ್ರೆ ಬ್ರಹ್ಮ ವಿಷ್ಣು ಶಿವ ಈ 3 ಜನರಲ್ಲಿ ಕಹ ಮಹಾನ್ ಯಾರು ದೊಡ್ಡವರು ಎನ್ನುವಂತಹ ಬಗ್ಗೆ ವಿತರ್ಕ ಚರ್ಚೆಯು ಸಮಭೂತ್ ಉಂಟಾಯಿತು. ಒಂದು ದೊಡ್ಡ ಯಜ್ಞವನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಋಷಿಗಳು. ಆಗ ಯಾವುದೋ ಒಂದು ಸಂದರ್ಭದಲ್ಲಿ ಅವರಲ್ಲಿ ಒಂದು ಜಿಜ್ಞಾಸೆ ಹುಟ್ಟಿತು. ಈ 3 ತ್ರಿಮೂರ್ತಿಗಳಲ್ಲಿ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರು ದೊಡ್ಡವರು ಅಂದ್ರೆ ಎಲ್ಲದರಿಂದಲೂ ನಡತೆ ಗುಣ ಎಲ್ಲದರಿಂದಲೂ ಸಹ ಯಾರು ದೊಡ್ಡವರು ಎನ್ನುವಂತಹ ಜಿಜ್ಞಾಸೆ ಉಂಟಾಯಿತು. ಚರ್ಚೆಯು ಉಂಟಾಯಿತು. ಆ ಸಂದರ್ಭದಲ್ಲಿ ತಸ್ಯ ಜಿಜ್ಞಾಸೆಯ ದೇವೈ ಭೃಗುಂ ಬ್ರಹ್ಮಸುತಂ ನೃಪ ತಜ್ಞಪ್ತೈ ಪ್ರೇಷಯಾಮಾಸುಃ ಸೋಭ್ಯಗಾತ್ ಬ್ರಹ್ಮಣಃ ಸಭಾಂ. ನೃಪ ತಸ್ಯ ಜಿಜ್ಞಾಸೆಯ ತೇ ಬ್ರಹ್ಮಸುತಂ ಭೃಗುಂ ತಜ್ಞಪ್ತೈ ಪ್ರೇಷಯಾಮಾಸುಃ ವೈ ಸಹ ಬ್ರಹ್ಮಣಃ ಸಭಾಂ ಅಭ್ಯಗಾತ್. ತಸ್ಯ ಜಿಜ್ಞಾಸೆಯ ಅದನ್ನ ತಿಳಿಯುವ ಉದ್ದೇಶದಿಂದ ತೇ ಆ ಋಷಿಗಳೆಲ್ಲರೂ ಸಹ ಕೃಪ ಮೊದಲ ರಾಜನೇ ಬ್ರಹ್ಮಸುತಂ ಭೃಗುಂ ಬ್ರಹ್ಮನ ಮಗನಾದಂತಹ ಭೃಗುವನ್ನ ತಜ್ಞಪ್ತೆ ಅದನ್ನ ತಿಳಿದು ಬರೋದಕ್ಕೋಸ್ಕರ ಪ್ರೇಷಯಾಮಾಸು ವೈ ಅವರು ಕಳಿಸಿದ್ರು ಅಷ್ಟೇ. ಅವರು ನೀನ್ ತಿಳ್ಕೊಂಡ್ ಬಾ ಅಂತ ಭೃಗುವನ್ನ ಕಳಿಸಿದ್ರು, ಭೃಗು ಮಹರ್ಷಿಯನ್ನ ಕಳಿಸಿದ್ರು. ಸಹ ಆ ಭೃಗು ಮಹರ್ಷಿಯು ಬ್ರಹ್ಮಣ ಸಭಾಂ ಅಭ್ಯಗಾನ್ ಆತ ಮೊದಲು ಬ್ರಹ್ಮನ ಸಭೆಗೆ ಅದು ಮನಸ್ಸಲ್ಲಿ ಚರ್ಚೆ ಬಂದ್ಮೇಲೆ ಅದನ್ನ ತಿಳಿಬೇಕು ಅನ್ನುವಂತಹ ಇಚ್ಛೆ ಬಂತು. ಇಚ್ಛೆ ಬಂದ್ಮೇಲೆ ಇದನ್ನೆಲ್ಲ ನೀನ್ ತಿಳಿದುಕೊಂಡು ಬಾ ಅಂತ ಬ್ರಹ್ಮನ ಮಗನಾದಂತಹ ಭೃಗುವನ್ನ ಕಳಿಸಿದ್ರು. ಆತ ಮೊದಲು ಬ್ರಹ್ಮನ ಸಭೆಗೆ ಬಂದ ತಕ್ಷಣ ತಂದೆ ನಮಸ್ಕಾರ ಮಾಡಕಾಯ್ತು. ತಸ್ಮೈ ಪ್ರಹ್ವಣಂ ಸ್ತೋತ್ರಂ ಚಕ್ರೆ ಸಪ್ತ ಪರೀಕ್ಷೆಯ ತಸ್ಮೈ ಶುಕ್ರೋದ ಭಗವಾನ್ ಪ್ರಜ್ವಲನ್ ಸ್ವೇನ ತೇಜಸ. ಸತ್ವ ಪರೀಕ್ಷೆಯ ತಸ್ಮೈ ಪ್ರಹ್ವಣಂ ಸ್ತೋತ್ರಂ ನ ಚಕ್ರೆ ಭಗವಾನ್ ಸ್ವೇನ ತೇಜಸ ಪ್ರಜ್ವಲನ್ ತಸ್ಮೈ ಚುಕ್ರೋಧ. ಸತ್ವ ಪರೀಕ್ಷೆಯ ಬ್ರಹ್ಮನ ಮಾಹಾತ್ಮ್ಯ ಉತ್ಕೃಷ್ಟತ್ವ ಇದನ್ನೆಲ್ಲ ನೋಡ್ಬೇಕು ಅಂತ ಬಂದಿದ್ರಿಂದ ಅವನಲ್ಲಿರುವಂತಹ ಗುಣವನ್ನು ನೋಡ್ಬೇಕು ಎನ್ನುವ ಪರೀಕ್ಷೆ ಮಾಡುವುದಕ್ಕೋಸ್ಕರನೇ ತಸ್ಮೈ ಆ ಬ್ರಹ್ಮನಿಗೆ ಪ್ರಹ್ವಣಂ ನಮಸ್ಕಾರವಾಗ್ಲಿ ಸ್ತೋತ್ರವಾಗ್ಲಿ ತಸ್ಮೈ ನ ಚಕ್ರೆ ಆ ಬ್ರಹ್ಮನಿಗೆ ಮಾಡ್ಲಿಲ್ಲ. ಯಾರೋ ಮೃಗ ಬಂದು ಮಾಡ್ಲಿಲ್ಲ. ಯಾವಾಗ ಅವನು ನಮಸ್ಕಾರವನ್ನು ಮಾಡಲಿಲ್ಲ ತನ್ನ ಸ್ತೋತ್ರವನ್ನು ಮಾಡಲಿಲ್ಲ ಅಂತ ಆದ ತಕ್ಷಣ ಭಗವಾನ್ ಪೂಜ್ಯನಾದಂತಹ ಬ್ರಹ್ಮನು ಸ್ವೇನ ತೇಜಸ ಪ್ರಜ್ವಲನ್ ತನ್ನ ತೇಜಸ್ಸಿನಿಂದಲೇ ಉರಿತ ಅಂದ್ರೆ ಕೋಪದಿಂದ ಉರಿತ ತಸ್ಮೈ ಚುಕ್ರೋಧ ಭೃಗುವಿನ ಬಗ್ಗೆ ಬಹಳ ಕೋಪ ಮಾಡ್ಕೊಂಡು ಬಿಟ್ಟ. ಯಾವಾಗ ಬಂದು ನಮಸ್ಕಾರವನ್ನು ಮಾಡದೆ ಸ್ತೋತ್ರ ಮಾಡದೆ ಇದಾನೋ ಆಗ ಅವನು ಮಾಡಿದ್ದ ಯಾಕೆ ಇವನ ಸ್ವಭಾವ ಏನೋ ನೋಡೋದಕ್ಕೆ ಬಂದಿದ್ದರಿಂದ ಅವನೇನೋ ಮಾಡ್ಲಿಲ್ಲ, ಮೃಗು ಏನೋ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ ಅವರು. ಆಗ ಬಹಳ ಕೋಪ ಬಂದ್ಬಿಡ್ತು. ತನ್ನ ತೇಜಸ್ಸಿನಿಂದ ಅಂದ್ರೆ ಉರಿತ ಕೋಪದಿಂದ ಉರಿತ ಅವನ ಮೇಲೆ ಬಹಳವಾಗಿ ಕೋಪ ಉಂಟು. ಆದರೆ ಕೋಪ ತೋರ್ಸ್ಕೊಳ್ಳೋ ಹೋಗಿಲ್ಲ. ಆತ್ಮನ್ಯಸ್ಥಿತಂ ಮನ್ಯಂ ಆತ್ಮಜಾಯಾತ್ಮನಾ ಪ್ರಭು ಅಶೀಷಮತ್ ಯಥಾ ವನ್ಯಂ ಸ್ವಯೋನ್ಯ ವರ್ಣಾತ್ಮಭೂ ಆತ್ಮನೇ ಸಹ ಪ್ರಭು ಬೇಡ ಸಹ ಪ್ರಭು ಆತ್ಮನೇ ಆತ್ಮಜಾಯ ಆತ್ಮನಾ ಉತ್ಥಿತಂ ಮನ್ಯುಂ ಅಶೀಷಮತ್ ಯಥಾ ಸ್ವಯೋನ್ಯ ವಾರಿಣ ವನ್ಯಂ. ಸಹ ಪ್ರಭು ಆ ಪ್ರಭುವಾದ ಬ್ರಹ್ಮನು ಆತ್ಮನೇ ತನ್ನಲ್ಲಿ ಆತ್ಮಜಾಯ
ತಮ್ಮನ್ನೇ ತನ್ನ ಮಗನ ವಿಷಯದಲ್ಲಿ ತನ್ನಲ್ಲಿಯೇ ಉಂಟಾದಂತಹ ಕೋಪವನ್ನ ಅಶೀಷಮುತ್ ಅಲ್ಲಿಯೇ ತನ್ನದಾಗಿಸಿಕೊಂಡ ನುಂಗಿಕೊಂಡ. ಹೇಗೆ ಅಂದ್ರೆ ಸ್ವಯೋನ್ಯ ವಾರಿಣ ವನ್ಯಂ ಯಥಾ ತನ್ನ ಹುಟ್ಟಿಗೆ ಕಾರಣವಾದಂತಹ ನೀರಿನಿಂದ ಅಗ್ನಿಯು ಹೇಗೆ ಶಾಂತವಾಗಿ ಬಿಡುತ್ತೋ ಹಾಗೆ ಕೋಪ ಬಂತು ಬಿಡ್ತು. ಆದ್ರೆ ತನ್ನಲ್ಲಿ ಹುಟ್ಟಿದ ಕೋಪವನ್ನ ತಾನೇ ನುಂಗಿಕೊಳ್ಳೋ ಪರಿಸ್ಥಿತಿ. ಯಾಕೆಂದ್ರೆ ತನ್ನ ಮಗನ ವಿಷಯವಾದ್ದರಿಂದ ತನ್ನಲ್ಲಿಯೇ ನುಂಗಿಕೊಂಡ. ಯಾಕೆ ಅಂತ ಹೇಗೆ ಅಂದ್ರೆ ಅಗ್ನಿಯಿಂದ ಅಗ್ನಿಯಿಂದ ಹುಟ್ಟಿದ್ದು ನೀರು, ಆ ನೀರಿನಿಂದಲೇ ಅಗ್ನಿಯು ಹೇಗೆ ತಣ್ಣಗಾಗುತ್ತೋ ಹಾಗೆ. ಅಂದ್ರೆ ಮಗ ಆದ್ದರಿಂದ ಮಗನ ವಿಷಯದಲ್ಲಿ ಕೋಪ ಮಾಡ್ಕೊಳಕ್ ಆಗ್ಲಿಲ್ಲ. ವನ್ನಿಯಿಂದ ಹುಟ್ಟಿದಂತಹ ಅಗ್ನಿ ಹೇಗೆ ವನ್ನಿಯನ್ನ ಶಾಂತಗೊಳಿಸ್ಬಿಡುತ್ತೋ ಹಾಗೆ. ಆಮೇಲೆ ಅದ ಅಲ್ಲಿಂದ ಆತ ಹೊರಟುಬಿಟ್ಟು ತತಃ ಕೈಲಾಸಮಗಮತ್ ಸತಂ ದೇವೋ ಮಹೇಶ್ವರ ಪರಿರಬ್ಧಂ ಸಮಾರೇಭೆ ಉತ್ಥಾಯ ಭ್ರಾತರಂ ಮುದಾ. ಅದಾದ್ಮೇಲೆ ತತಃ ಸಹ ಕೈಲಾಸಂ ಅಗಮತ್ ದೇವಃ ಮಹೇಶ್ವರಃ ಉತ್ಥಾಯ ಭ್ರಾತರಂ ಮುದಾ ಪರಿರಬ್ಧುಂ ಸಮಾರೇಭೆ. ತತಃ ಬಳಿಕ ಸಹ ಕೈಲಾಸಂ ಅಗಮತ್. ಅದಾದ್ಮೇಲೆ ಅವನು ಕೈಲಾಸಕ್ಕೆ ಹೋದ. ಭೃಗು ಮಹರ್ಷಿಗಳು ಕೈಲಾಸಕ್ಕೆ ಹೋದರು. ಅಲ್ಲಿ ದೇವಃ ಮಹೇಶ್ವರ ಪೂಜ್ಯನಾದ ಪರಮೇಶ್ವರನು ಉತ್ಥಾಯ ಎದ್ದು ಭ್ರಾತರಂ ತನ್ನ ಸಹೋದರನಾದಂತಹ ಭೃಗುವನ್ನ ಪರಿರಬ್ಧುಂ ಭ್ರಾತರಂ ತಮ್ಮ ಅಲ್ಲಿದನೆ ಆಲಂಗಿಸಿಕೊಳ್ಳಲು ಸಮಾರೇಖೆ ಸಿದ್ಧನಾದ. ಅಂದ್ರೆ ಬಂದಂತಹ ಅಣ್ಣ ಮೊದಲು ಹುಟ್ಟಿದ್ದಾದ್ರಿಂದ ಆಮೇಲೆ ರುದ್ರ ಹುಟ್ಟಿದ್ದು ಜ್ಞಾಪಕಿದೆ ಅಂತ ಭಾವಿಸ್ತೇನೆ. ಹಾಗಾಗಿ ಕೈಲಾಸಕ್ಕೆ ಹೋದ ತಕ್ಷಣ ಪರಮೇಶ್ವರ ತನ್ನ ಅಣ್ಣನ ಹಾಗೆ ಇರುವಂತಹ ಅಣ್ಣನಾದಂತಹ ಭೃಗವನ್ನು ನೋಡಿ ಆತನನ್ನ ಆಲಂಗಿಸಿಕೊಳ್ಳೋದಕ್ಕೆ ಅಂತ ಆಗ ನೈಚ್ಛತ್ವಂ ಅಸಿ ಉತ್ಪಥಗಃ ಇತಿ ದೇವಶ್ಚುಕೋಪಃ ಸ್ಥೂಲಮುದ್ಯಮ್ಯತಂ ಹಂತುಂ ಆರೇಫೆ ತಿಗ್ಮಲೋಚನಃ. ಅಲ್ಲೇನಾಗುತ್ತೆ ನ ಐಚ್ಛತ್ ತ್ವಂ ಉತ್ಪಥಗಃ ಅಸಿ ಇತಿ ದೇವಃ ಚುಕೋಪ ಶೂಲಂ ಉದ್ಯಮ್ಯ ತಿಗ್ಮ ಲೋಚನಃ ತಂ ಹಂತುಂ ಆರೇಭೆ. ಸ್ವಲ್ಪ ಮರ್ತೇನೆ. ದೇವಃ ತಿಗ್ಮಲೋಚನಃ ದೇವಃ ಚುಕೋಪ ತಿಗ್ಮಲೋಚನಃ ಶೂಲಮುದ್ಯಮ್ಯ ತಂ ಹಂತುಂ ಆರೇಭೆ. ನ ಐಚ್ಛತ್ ಭೃಗುವು ಅದನ್ನ ಇಷ್ಟಪಡ್ಲಿಲ್ಲ, ಆಲಂಗಿಸ್ಕೊಳ್ಳೋದು ಇಷ್ಟಪಡ್ಲಿಲ್ಲ. ಯಾಕೆಂದ್ರೆ ತ್ವಂ ಉತ್ಪಥಗಃ ಅಸಿ ಇತಿ ನೀನು ಉನ್ಮಾರ್ಗದಲ್ಲಿ ನಡೆಯುವನು. ಅಂದ್ರೆ ಎಲ್ಲರೂ ನಡೆಯುವ ರೀತಿಯಲ್ಲಿ ನಡೆಯಲ್ಲ, ಸ್ಮಶಾನದಲ್ಲಿ ವಾಸ ಮಾಡುತ್ತೀಯ, ನಿನ್ನ ವೇಷ ಎಲ್ಲರೂ ಸಹ ಸರಿ ಇಲ್ಲ ಅಂತ ಹೇಳಿ ಅವರು ಅದನ್ನ ತಿರಸ್ಕರಿಸಿ ಬಿಟ್ರು ಮಹರ್ಷಿಗಳು. ಆಗ ದೇವ ಚುಕೋಪ ಈಶ್ವರನ ಕೋಪ ಬಂದ್ಬಿಡ್ತು. ತಿಗ್ಮಲೋಚನ ಮೂರು ಕಣ್ಣುಳ್ಳಂತಹ ಆತ ಶೂಲ ಮುದ್ಯಮ್ಯ ಶೂಲವನ್ನ ಹಿಡಿದುಕೊಂಡು ತಮ್ಮ ಹಂತುಂ ಆರೇಭೆ ಆತನನ್ನ ಆ ಶೂಲದಿಂದ ತಿವಿಯೋದಕ್ಕೆ ಆತ ಹೊರಟು ಬಿಟ್ಟ, ಕೊಲ್ಲೋದಕ್ಕೆ ಹೊರಟುಬಿಟ್ಟು. ಯಾವಾಗ ನೀನ್ ಸರಿ ಇಲ್ಲ, ನೀನ್ ಎಲ್ಲೆಲ್ಲ ಓಡಾಡ್ತೀಯ, ನಾನ್ ನಿನ್ನ ಅಲಗಿಸ್ಕೊಳ್ಳಲ್ಲ ಅನ್ನೋದನ್ನ ಹೇಗೆ ಪ್ರಕಟಪಡಿಸಿದ್ರು ಗುರುವಂಶಗಳು, ಬಹಳ ಕೋಪ ಬಂದಂತಹ ಶಿವ ಶೂಲದಿಂದ ಅವರನ್ನ ತಿವಿಯೋದಕ್ಕೆ ಅಂದ್ರೆ ಕೊಲ್ಲೋದಕ್ಕೆ ಇಷ್ಟಪಟ್ಟ. ಆಗ ಪಾರ್ವತಿ ಓಡ ಬರ್ತಾಳೆ. ಪತಿತ್ವಾ ಪಾದಯೋ ದೇವಿ ಸಾಂಸಯಾಮಾಸ ತಂ ಗಿರ ಅಥೋ ಜಗಾಮ ವೈಕುಂಠಂ ಯತ್ರ ದೇವೋ ಜನಾರ್ದನಃ. ದೇವಿ ಪಾದಯೋ ಪತಿತ್ವಾ ಗಿರ ತಂ ಸಾಂಸಯಾಮಾಸ ಅಥೋ ವೈಕುಂಠಂ ಜಗಾಮ ಯತ್ರ ದೇವಃ ಜನಾರ್ದನಃ. ದೇವಿಯಾದ ಪಾರ್ವತಿಯು ಪಾದಯೋ ಪತಿತ್ವ ಗಂಡನಾದ ಶಿವನ ಪಾದಗಳಿಗೆ ಇದ್ದು ತಂ ಅವನನ್ನ ಗಿರ ಸಾಂತ್ವಯಾಮಾಸ ಸಮಾಧಾನವಾದ ಮೃದುವಾದ ಮಾತುಗಳಿಂದ ಅವನನ್ನು ಸಮಾಧಾನಪಡಿಸಿದಳು. ಅಥವಾ ಬಳಿಕ ವೈಕುಂಠಂ ಜಗಾಮ ಭೃಗು ಮಹರ್ಷಿಯು ವೈಕುಂಠಕ್ಕೆ ಹೋದರು. ಯತ್ರ ದೇವಃ ಜನಾರ್ದನಃ ಎಲ್ಲಿ ಪರಮಾತ್ಮ ಜನಾರ್ದನ ಇದಾನೋ ಅಂತಹ ವೈಕುಂಠಕ್ಕೆ ಇನ್ನೇನು ಶ್ರೋತಿಂದ ಚುಚ್ಚೆ ಬಿಡಬೇಕಿತ್ತು. ಅಷ್ಟರಲ್ಲಿ ಪಾರ್ವತಿ ಓಡಿ ಬಂದು ಋಷಿಮುನಿಗಳು ಹಿಂಗ್ ಮಾಡಬಾರದು ಅಂತ ಅವನನ್ನ ಮೃದುವಾದ ಮಾತುಗಳಿಂದ ಸಮಾಧಾನ ಪಡಿಸಿದ್ಲು. ಬಳಿಕ ಅಂತ ಅವರು ವೈಕುಂಠಕ್ಕೆ ಹೊರಟರು. ಅಲ್ಲಿ ಏನಾಗಿದೆ, ಶಯಾನಂ ಶ್ರೇಯ ಉತ್ಸಂಗೆ ಪದ ವಕ್ಷಸ್ಯ ತಾಡಯತ್ ತದ ಉತ್ಥಾಯ ಭಗವಾನ್ ಸಹ ಲಕ್ಷ್ಮ್ಯಾ ಸತಾಂಗತಿ. ಶ್ರಿಯ ಉತ್ಸಂಗೆ ಶಯಾನಂ ವಕ್ಷಸಿ ಪದ ಅತಾಡಯತ್ ತತಃ ಸತಾಂಗತಿ ಭಗವಾನ್ ಲಕ್ಷ್ಮ್ಯಾ ಸಹ ಉತ್ಥಾಯ. ಅಲ್ಲಿ ಶ್ರಿಯ ಉತ್ಸಂಗೆ ಲಕ್ಷ್ಮಿಯ ತೊಡೆಯ ಮೇಲೆ ಶಯಾನಂ
ಮಲಗಿರುವಂತಹ ವಿಷ್ಣುವನ್ನ ವಕ್ಷಸಿ ಅವನ ಎದೆಯಲ್ಲಿ ಪದ ತಾಡೆಯತ್ತು ಕಾಲಿನಿಂದ ಒತ್ತು ಬಿಟ್ರು. ಅಲ್ಲಿ ಹೋದರೆ ಲಕ್ಷ್ಮಿಯ ತೊಡೆ ಮೇಲೆ ಮಲಗಿದಾನೆ ಪರಮಾತ್ಮ. ಅವನ ಎದೆಗೆ ತತಃ ಬಳಿಕ ಸತಾಂಗತಿ ಸಜ್ಜನರಿಗೆ ಗತಿಯಾದಂತಹ ಭಗವಾನ್ ಪರಮಾತ್ಮನು ವಿಷ್ಣುವು ಲಕ್ಷ್ಮಿಯ ಸಹ ಉತ್ಥಾಯ ಲಕ್ಷ್ಮಿಯೊಡನೆ ಮೇಲೆದ್ದು ಸತಲ್ಪಾದವರುಹ್ಯಾಥ ನನಾಮ ಶಿರಸಾ ಮುನಿಂ आहते स्वागतं ब्रह्म निषेध अत्रासने क्षणं अजानता आगतान् वह क्षन्तमर्हतनः प्रभो स्वतल्पादवरुह्य मुनिं शिरसा ननाम आह ब्रह्मन् ते स्वागतम् अत्र आसने क्षणं निषेध आगतान् वह अजानतां नः प्रभो क्षन्तुम् अर्ह. ಅವನ ಜೊತೆ ಲಕ್ಷ್ಮಿ ಜೊತೆಗೆ ಎದ್ದು ಬಳಿಕ ಸ್ವತಲ್ಪಾದವರುಹ್ಯ ಮಂಚದಿಂದ ಕೆಳಗೆ ಇಳಿದು ಮುನಿಯನ್ನ ತಲೆ ಬಗ್ಗೆ ಆತನಿಗೆ ನಮಸ್ಕಾರ ಮಾಡಿದ. ಆಹಾ ಅಷ್ಟೇ ಅಲ್ಲ, ಮುನಿಗೆ ಹೇಳಿದ ಬ್ರಹ್ಮನ್ ಪೂಜ್ಯರೇ ತೇ ಸ್ವಾಗತಂ, ನಿಮಗೆ ಸ್ವಾಗತ. ಅತ್ರ ಆಸನೆ ಕ್ಷಣಂ ನಿಷೇಧ, ಇಲ್ಲಿ ಸ್ವಲ್ಪ ಹೊತ್ತು ಪೀಠದ ಮೇಲೆ ಕುಳಿತುಕೊಳ್ಳಿ. ವಹ ಆಗತಾನ್ ವಹ ಅಜಾನತಾಂ ನಹ, ನೀವು ಬಂದಿರೋದನ್ನ ತಿಳಿದೇ ಇರುವ ನಮ್ಮ ವಿಷಯದಲ್ಲಿ ಪ್ರಭುವೇ ಕ್ಷಂತುಮರ, ಕ್ಷಮೆಯನ್ನ ನೀವು ಕೊಡಬೇಕು. ಕ್ಷಮಿಸಿ ಅಂದ್ರೆ ನೀವು ಬಂದಿದ್ದು ನಮ್ಗೆ ಗೊತ್ತಾಗ್ಲಿಲ್ಲ, ಗೊತ್ತಾಗದೆ ಇದ್ದಿದ್ರಿಂದ ನಮ್ಮ ವಿಷಯದಲ್ಲಿ ನೀವು ಕ್ಷಮೆಯನ್ನ ತೋರಿಸಿ. ಅಂದ್ರೆ ಆ ಎದೆಗೆ ಒದ್ದರೂ ಸಹ ಲಕ್ಷ್ಮಿಯ ಜೊತೆಗೆ ಮೇಲೆ ಮಂಚದಿಂದ ಕೆಳಗೆ ಇಳಿದು ಆತನಿಗೆ ಬಂದು ನಮಸ್ಕಾರ ಮಾಡಿ ಸ್ವಾಗತವನ್ನು ಹೇಳಿ, ಈ ಪೀಠದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ, ನೀವು ಬಂದಿದ್ದು ನಮ್ಗೆ ಗೊತ್ತಾಗ್ಲಿಲ್ಲ, ಪ್ರಭುವಾದ ನೀವು ನಮ್ಮನ್ನ ಕ್ಷಮಿಸಬೇಕು ಅಂತ ಹೇಳಿ. ಅತೀವ ಕೋಮಲೋ, ಅಷ್ಟೇ ಅಲ್ಲ, ಅತೀವ ಕೋಮಲೋ ತಾತ ಚರಣೌ ತೇ ಮಹಾಮುನೆ ಚಿತ್ವಾವಿ ಪ್ರಚರಣೌ ಮರ್ದಯನ್ನ ಸ್ವೇನ ಪಾಣಿನ. ತಾತ ಮಹಾಮುನೆ ತೇ ಚರಣೌ ಅತೀವ ಕೋಮಲೌ ಇತಿ ಉಕ್ತ್ವಾ ಸ್ವೇನ ಪಾಣಿನ ವಿಪ್ರಚರಣೌ ಮರ್ದಯನ್ನ. ಮುಂದೆ ಹೇಳ್ಬಿಡ್ತೀನಿ. ಪುನೇಹಿ ಸಹ ಲೋಕಂ ಮಾಂ ಲೋಕಪಾಲಾಂಶ ಮದ್ಗತಾನ್ ಪಾದೋದಕೇನ ಭವತಃ ತೀರ್ಥಾನಾಂ ತೀರ್ಥಕಾರಿಣಾಂ ಭವತಃ ಪಾದೋದಕೇನ ತೀರ್ಥಾನಾಂ ತೀರ್ಥಕಾರಿಣಾ ಪಾದೋದಕೇನ ಸಹ ಲೋಕಂ ಮಾಂ ಮದ್ಗತಾನ್ ಲೋಕಪಾಲಾಂಶ್ಚ ಪುನೀಹಿ. ತಾತ ಮಹಾಮುನೆ ಪೂಜ್ಯರೇ, ಮಹಾಮುನಿಗಳೇ, ತೇ ಚರಣವು ಅತೀವ ಕೋಮಲವು, ನಿಮ್ಮ ಪಾದಗಳು ಅತ್ಯಂತ ಮೃದುವಾಗಿ ಇದೆ, ಅಂದ್ರೆ ಒತ್ತಿದ್ರಿಂದ ನೋವಾಗಿರ್ಬೇಕು ಅಂತ. ಇತಿ ಉಕ್ತ, ಹೀಗೆ ಹೇಳಿ, ಸ್ವೇನಪಾಣಿನ ತನ್ನ ಕೈಯಿಂದಲೇ ವಿಪ್ರಚರಣವು ಮರ್ದಯನ್, ಆ ಋಷಿಗಳ ಪಾದಗಳನ್ನ ನೀವುತ್ತಾ ಹೇಳಿದ್ದು, ಭವತಃ ನಿಮ್ಮ ತೀರ್ಥಾನಾಂ ತೀರ್ಥಕಾರಿಣ, ತೀರ್ಥಗಳನ್ನು ಅಂದ್ರೆ ಪವಿತ್ರವಾದ ತೀರ್ಥಗಳನ್ನು ಸಹ ಪವಿತ್ರಗೊಳಿಸುವಂತಹ ಪಾದೋದಕೇನ, ಪಾದೋದಕದಿಂದ ಸಹ ಲೋಕಂ ಲೋಕಹಿತವಾದ ಮಾಂ ನನ್ನನ್ನು, ಅಷ್ಟೇ ಅಲ್ಲ ಮದ್ಗತಾನ್ ನನ್ನಲ್ಲಿರುವಂತಹ ಎಲ್ಲರನ್ನು, ಲೋಕಪಾಲಾಶ್ಚ ಲೋಕಪಾಲಕರನ್ನು ಸಹ ಪುನಃ ಪವಿತ್ರ ಮಾಡಿಬಿಡು. ನಿನ್ನ ಪಾದದ ತೀರ್ಥ ಎನ್ನುವುದು ಎಂಥದ್ದು ಅಂದ್ರೆ ಪವಿತ್ರ ತೀರ್ಥಗಳನ್ನು ಪವಿತ್ರಗೊಳಿಸುತ್ತವೆ, ಅಂತಹದ್ದು ನಿನ್ನ ಪಾದೋದಕ. ಆ ಪಾದೋದಕದಿಂದ ನನ್ನನ್ನ, ನನ್ನ ಲೋಕವನ್ನ ಮತ್ತು ನನ್ನಲ್ಲಿರುವಂತಹ ಭಕ್ತರನ್ನ, ಲೋಕಪಾಲಕರನ್ನ ಎಲ್ಲರನ್ನೂ ಸಹ ಪವಿತ್ರಗೊಳಿಸಿಬಿಡು. ಇಂದು ನಾನು ಬಹಳ ಪವಿತ್ರನಾದೆ. ಅದ್ಯಾಹಂ ಭಗವನ್ ಲಕ್ಷ್ಮ್ಯ ಆಸಮೇಕಾಂತ ಭಾಜನಂ ವತ್ಸ್ಯಚ್ಯುರಸಿ ಮೇ ಭೂತಿಃ ಭವತ್ಪಾದಹತಾಂ ಹಸಃ. ಭಗವನ್ ಅದ್ಯ ಅಹಂ ಲಕ್ಷ್ಮ್ಯಾ ಏಕಾಂತ ಭಾಜನಂ ಆಸಂ ಭವತ್ ಪಾದಹತಾಂ ಹಸಃ ಮೇ ಉರಸಿ ಭೂತಿಃ ವತ್ಸ್ಯತಿ. ಭಗವಾನ್ ಪೂಜ್ಯರೇ, ಅಹಂ ನಾನು ಅದ್ಯ ಎಂದು ಲಕ್ಷ್ಮಿಯೊಡನೆ ಏಕಾಂತ ಭಾಜನಂ ಆಸಂ, ಏಕಾಂತದಲ್ಲಿ ನಾನು ಇದ್ದೆ. ಭವತ್ ಪಾದ ಹತಾಂ ಹಸಃ, ನಿನ್ನ ಪಾದಗಳ ಹೊಡೆತದಿಂದ ಹೋಗಲ್ಪಟ್ಟ ಪಾಪವುಳ್ಳದ್ದಾಗಿ ಮೇ ಉರಿಸಿ ನನ್ನ ಎದೆಯಲ್ಲಿ ಭೂತಿಗೆ ವತ್ಸಿದೆ. ಇನ್ನು ಮುಂದೆ ಕಲ್ಯಾಣಗಳು ಮಂಗಲಕರವಾದದ್ದೇ ಮಹಿಮೆಗಳೇ ನನ್ನ ಎದೆಯಲ್ಲಿ ಇನ್ನು ಮುಂದೆ ನೆಲೆಸಿದೆ. ಅಂದ್ರೆ ನೀನು ಪಾದದಿಂದ ನನ್ನ ಎದೆ ಒದ್ದಿದ್ರಿಂದ ನನ್ನ ಪಾಪಗಳೆಲ್ಲವೂ ಸಹ ಕ್ಷಯಿಸಿ ಬಿಡ್ತು. ಇನ್ನು ಮುಂದೆ ನನ್ನ ವಕ್ಷಸ್ಥಳದಲ್ಲೇ ಕಲ್ಯಾಣ ಸಂಪತ್ತೇ ನೆಲೆಗೊಳ್ಳುತ್ತೆ ಅಂತಾನು ಅವರಿಗೆ ಹೇಳಿ ತನ್ನ
ಭಾವವನ್ನು ಪ್ರಕಟಪಡಿಸ್ತಾ ಪರಮ. ಶ್ರೀಶುಕವಾಚ ಏವಂ ಬ್ರುವಾಣೆ ವೈಕುಂಠೆ ಭೃಗುಸ್ತನ್ಮಂತ್ರಯಾಗಿರ ನಿವೃತಃ ತರ್ಪಿತಃ ತೂಷ್ಣೀಂ ಭಕ್ತ್ಯುತ್ಕಂಠೋಶ್ರುಲೋಚನಃ. ಏವಂ ವೈಕುಂಠೆ ಬ್ರುವಾಣೆ ತನ್ಮಂತ್ರಯ ಗಿರಾ ನಿವೃತಃ ಭೃಗುಃ ತರ್ಪಿತಃ ಭಕ್ತ್ಯುತ್ಕಂಠಃ ಅಶ್ರುಲೋಚನಃ. ತನ್ಮಂತ್ರಯ ಗಿರಾ ತೂಷ್ಣೀಂ ಅಂತ ತೂಷ್ಣೀಂ ಆಯ್ತಲ್ಲ. ತೂಷ್ಣೀಂ ವಿರುರತಃ ಭಕ್ತ್ಯುತ್ಕಂಠಃ ಅಶುಲೋಚನಃ ತರ್ಪಿತಃ. ಏವಂ ವೈಕುಂಠೆ ಬ್ರುವಾಣೆ, ಹೀಗೆ ಪರಮಾತ್ಮನೇ ಹೇಳ್ತಾ ಇದ್ದಾಗ ತನ್ಮಂತ್ರಯಾಗಿರ, ಆತನ ಆ ಗಂಭೀರವಾದ ಮಾತಿನಿಂದ ಭೃಗುಮುನಿಯು ತೂಷ್ಣೀಂ ಏನನ್ನೂ ಮಾತಾಡದೆ ನಿವೃತಃ ಆನಂದಗೊಂಡು ಭಕ್ತಿ ಉತ್ಕಂಠಃ ಭಕ್ತಿಯಿಂದ ಆ ಭಕ್ತಿಯ ಆವೇಶವನ್ನು ಹೊಂದಿದವನಾಗಿ ಅಶ್ರುಲೋಚನ ಕಣ್ಣಲ್ಲಿ ನೀರು ತುಂಬಿಕೊಂಡವನಿಗೆ ತರ್ಪಿತಃ ಅತ್ಯಂತ ತೃಪ್ತವಾದ ಭಾವವನ್ನ ಹೊಂದಿದನು. ಹೀಗೆ ಪರಮಾತ್ಮನೇ ಹೇಳಿದಾಗ ಗಂಭೀರವಾದ ಧ್ವನಿಯಿಂದ ಅದನ್ನೇನೋ ಮಾತಾಡದೆ ಪರಿಚಿತ ಏನು ಹೇಳದೆ ಸುಮ್ಮನೆ ಕೇಳ್ಕೊಂಡಿದ್ದಂತಹ ಅವನಿಗೆ ಭಕ್ತಿಯ ಉದ್ರೇಕ ಉಂಟಾಯಿತು. ಕಣ್ಣಲ್ಲಿ ಆನಂದ ಬಾಷ್ಪ ಹರಿತು ಆನಂದದಿಂದ ತೃಪ್ತರಾಗಿ ಪುನಶ್ಚ ಸತ್ರಮಾವ್ರಜ್ಯ ಮುನೀನಾಂ ಬ್ರಹ್ಮವಾದಿನಾಂ ಸ್ವಾನುಭೂತಂ ಅಶೇಷೇಣ ರಾಜನ್ ಭೃಗುಃ ಅವರ್ಣಯತ್. ಪುನಃ ಸತ್ರಂ ಆವೃಜ್ಯ ಬ್ರಹ್ಮವಾದಿನಾಂ ಮುನೀನಾಂ ಭೃಗುಃ ಸ್ವಾನುಭೂತಂ ಅಶೇಷೇಣ ಅವರ್ಣಯತ್. ರಾಜನೇ ಪುನಶ್ಚ ಮತ್ತೆ ಸತ್ರಮಾವೃತ್ಯ ಸತ್ರ ಮಾಡದಂತ ಯಾಗಶಾಲೆಗೆ ಬಂದು ಬ್ರಹ್ಮವಾದಿನ ಮುನೀನ ಬ್ರಹ್ಮಜ್ಞಾನಿಗಳಾದಂತಹ ಆ ಮುನಿಗಳಿಗೆ ಸ್ವಾನುಭೂತಂ ಭೃಗುಮುನಿಯು ಸ್ವಾನುಭೂತಂ ತಾನು ಯಾವ ಯಾವ ರೀತಿ ಅನುಭವವನ್ನು ಪಡೆದೋ ಅದೆಲ್ಲವನ್ನೂ ಸಹ ಅಶೇಷಣ ಪರಿಪೂರ್ಣವಾಗಿ ಅವರ್ಣಯತ ತಿಳಿಸಿದರು. ಯಾಗಶಾಲೆಗೆ ಹಿಂತಿರುಗಿ ಬಂದು ತನಗೆ ಅಲ್ಲೇನೇನೇನು ಅನುಭವ ಆಯ್ತು ಅದೆಲ್ಲವನ್ನೂ ಸಹ ಅಲ್ಲಿರುವಂತಹ ಋಷಿಗಳಿಗೆ ಎಲ್ಲವನ್ನು ಪರಿಪೂರ್ಣವಾಗಿ ತಿಳಿಸಿಬಿಟ್ಟು ತನ್ನಿಶಮ್ಯಾಥ ಮುನಯಃ ವಿಸ್ಮಿತಾಃ ಮುಕ್ತ ಸಂಶಯಾಃ ಭೂಯಾಂ ಸಂಶ್ರದ್ಧೃತು ವಿಷ್ಣು ಯತಃ ಶಾಂತಿಃ ಯತಃ ಅಭಯಂ. ಅಥ ತನ್ನಿಶಮ್ಯ ಅಥ ಮುನಯಃ ವಿಸ್ಮಿತಾಃ ಮುಕ್ತ ಸಂಶಯಾಃ ಭೂಯಾಂ ವಿಷ್ಣುಂ ಶ್ರದ್ಧದುಃ ಯತಃ ಶಾಂತಿಃ ಯತಃ ಅಭಯಂ. ತನ್ನಿಶಮ್ಯ ಭೃಗು ಹೇಳಿದ ಮಾತೆಲ್ಲವನ್ನು ಕೇಳಿದ ಮೇಲೆ ಕೇಳಿ ಅಥ ಬಳಿಕ ಮುನಯಃ ಮುನಿಗಳೆಲ್ಲರೂ ಸಹ ವಿಸ್ಮಿತಾಃ ಬಹಳ ಆಶ್ಚರ್ಯವನ್ನು ಹೊಂದಿಬಿಟ್ರು. ಮುಕ್ತ ಸಂಶಯ ಅವರಿಗೆ ಈಗ ಸಂಶಯ ಅನ್ನೋದು ಉಳಿಲೇ ಇಲ್ಲ ಯಾರು ಶ್ರೇಷ್ಠ ಅನ್ನೋದ್ರ ಬಗ್ಗೆ. ಹಾಗಾಗಿ ಭೂಯಾಂಸಂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಷ್ಣು ಶ್ರದ್ಧರು ವಿಷ್ಣುವೇ ಹೆಚ್ಚು ಎನ್ನುವಂತಹ ವಿಷಯದಲ್ಲಿ ನಂಬಿಕೆಯನ್ನು ಹೊಂದಿದರು. ಯಾಕೆ ಅಂದ್ರೆ ಯತಃ ಶಾಂತಿ, ಯಾವ ಪರಮಾತ್ಮನಲ್ಲಿ ವಿಷ್ಣುವಿನಲ್ಲಿ ಶಾಂತಿ ಅನ್ನೋದು ನೆಲೆಸಿದೆಯೋ ಯತಃ ಯಾವ ಪರಮಾತ್ಮನಲ್ಲಿ ಯತಃ ಎನ್ನುವುದು ಸಪ್ತಮಿಯಲ್ಲಿ ತಸ್ಸುದು ಅಭಯಂ ಅಭಯವೂ ನೆಲೆಗೊಂಡಿದೆಯೋ ಅಂತಹ ವಿಷ್ಣುವೇ ಅಧಿಕ ಎನ್ನುವಂತಹ ವಿಷಯದಲ್ಲಿ ಅವರಿಗೆ ಈಗ ಯಾವ ಸಂಶಯವೂ ಸಹ ಉಳಿಯಲಿಲ್ಲ. ಅಷ್ಟೇ ಅಲ್ಲ, ಆತನ ವರ್ತನೆಗೂ ಸಹ ಬಹಳ ಆಶ್ಚರ್ಯವನ್ನು ಹೊಂದಿಬಿಟ್ರು ಆ ಬ್ರಹ್ಮಜ್ಞಾನಿಗಳೆಲ್ಲ. ಧರ್ಮ ಸಾಕ್ಷಾತ್ ಯಥೋ ಜ್ಞಾನಂ ವೈರಾಗ್ಯಂ ಚ ತದನ್ವಿತಂ ಐಶ್ವರ್ಯಂ ಚ ಅಷ್ಟಧಾ ಯಸ್ಮಾತ್ ಯಶಶ್ಚ ಆತ್ಮಮಲಾಪಹಂ. ಯತಃ ಸಾಕ್ಷಾತ್ ಧರ್ಮಃ ಜ್ಞಾನಂ ವೈರಾಗ್ಯಂ ಚ ಐಶ್ವರ್ಯಂ ಅಷ್ಟಧಾ ಐಶ್ವರ್ಯಂ ಚ ಯಸ್ಮಾತ್ ಅಮಲಾಪಹಂ ಯಶಃ ಚ ತದನ್ವಿತಂ. ಯತಃ ಯಾವ ಪರಮಾತ್ಮನಲ್ಲಿ ಪರಬ್ರಹ್ಮವಸ್ತು ಆದಂತಹ ನಾರಾಯಣನಲ್ಲಿ ಸಾಕ್ಷಾತ್ ಧರ್ಮ ಪೂರ್ಣವಾಗಿ ಧರ್ಮ ಎನ್ನುವುದು ನೆಲೆಗೊಂಡಿದೆ. ಅಷ್ಟೇ ಅಲ್ಲ, ಜ್ಞಾನಂ ವೈರಾಗ್ಯಂ ಜ್ಞಾನ ಸಹಿತವಾದ ವೈರಾಗ್ಯ ಪೃಥಕ್ಕಾಗಿ ಬೇಕಾದ ತಗೋಬಹುದು, ಅವು ನೆಲೆಸಿದೆ. ಅಷ್ಟಧ ಐಶ್ವರ್ಯಂಚ ಅಣಿಮಾದಿ ಅಷ್ಟವಿಧ ಐಶ್ವರ್ಯ. ಆಮೇಲೆ ಯಸ್ಮಾತ್ ಯಾವ ಪರಮಾತ್ಮನಾದ ನಾರಾಯಣನಿಂದ ಆತ್ಮಮಲಾಪಹಂ ತಮ್ಮಲ್ಲಿರುವಂತಹ ಅಂತಃಕರಣದಲ್ಲಿರುವಂತಹ ಎಲ್ಲ ಕೊಳೆಗಳನ್ನು ಹೋಗಿಸುವಂತಹ ಯಶಃ ಕೀರ್ತಿ ಇವೆಲ್ಲವೂ ಸಹ ಆತನಲ್ಲಿ ನೆಲೆಗೊಂಡಿದೆ. ಹಾಗಾಗಿ ಅದನ್ನ ಬಿಟ್ಟು ಯಾವುದೂ ಸಹ ಬೇರೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಮತ್ತೆ ಇನ್ನೇನು ವಿಶೇಷ?
ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ನಮಸ್ಕಾರ ಮೇಡಮ್. ಹರಿ ಓಂ, ಹರಿ ಓಂ. ಧನ್ಯವಾದಗಳು ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ಒಳ್ಳೆ